ಕರ್ನಾಟಕ ಹಿಂದೆಂದೂ ಕಂಡಂತ ಪ್ರಮಾಣದಲ್ಲಿ ನಮ್ಮ ಸರ್ಕಾರ ಮೂಲ ಸೌಕರ್ಯಗಳನ್ನ ನಿರ್ಮಿಸಲಾಗುತ್ತಿದೆ. ಕಳೆದ ಒಂದು ವರ್ಷದಲ್ಲೇ 1663 ಕಿಲೋಮೀಟರ್ ಇವತ್ತು ರಾಜ್ಯದ ಹೆದ್ದಾರಿಗಳು, 3000 ಕಿಲೋಮೀಟರ್ ಪ್ರಮುಖ ಜಿಲ್ಲಾ ರಸ್ತೆಗಳು, 112 ಹೊಸ ಸೇತುವೆಗಳನ್ನು ನಿರ್ಮಿಸಲು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ ಈಗಾಗಲೇ ಕೆಲಸ ಕೈಗೊಂಡಿದ್ದೇವೆ. ಗ್ರಾಮಗಳು, ಪಟ್ಟಣಗಳು ಮತ್ತು ಮಾರುಕಟ್ಟೆಗಳು ಉತ್ತಮವಾಗಿ ಸಂಪರ್ಕಗೊಂಡಿದ್ದೇವೆ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ 3 ವರ್ಷದಿಂದ ಪ್ರಗತಿ ಪಥ ಯೋಜನೆಯಡಿ 5200 ಕೋಟಿ ರೂಪಾಯಿ ಹೂಡಿಕೆಯಿಂದ 7100 ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳ ಮೇಲ್ದರ್ಜೆಗೆ ಏರಿಸಲು ಈಗಾಗಲೇ ಕಾರ್ಯಕ್ರಮವನ್ನು ಕೊಟ್ಟು ಆ ಯೋಜನೆಗಳು ಉತ್ತಮವಾಗಿ ಕೆಲಸ ನಡೀತಾ ಇದೆ. ಅದೇ ರೀತಿ ಕಲ್ಯಾಣ ಪಥ ಯೋಜನೆ ಕರ್ನಾಟಕದ 1550 ಕಿಲೋಮೀಟರ್ ರಸ್ತೆಗಳನ್ನ ನಿರ್ಮಾಣವನ್ನು ನಾವು ಮಾಡ್ತಾ ಇದ್ದೇವೆ. ಕರ್ನಾಟಕ ಆರ್ಥಿಕತೆ ಎಂಜಿನ್ ಆಗಿದೆ ಎನ್ನುವುದು ಬೆಂಗಳೂರಿನಲ್ಲಿ 1,50,56,000 ಕೋಟಿ ರೂಪಾಯಿ ಮೊತ್ತದ ವಿವಿಧ ಕಾರ್ಯಕ್ರಮವನ್ನು ಬೆಂಗಳೂರು ನಗರದಲ್ಲೇ ಈಗಾಗಲೇ ಮಂಜೂರಾತಿಯನ್ನು ಮಾಡಿದ್ದೇವೆ. ಇದಕ್ಕೆ ಈಗಾಗಲೇ ನನ್ನ ಸಹೋದರ ಕೃಷ್ಣ ಬೈರೇಗೌಡರಿಗೆ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ಆ ಜವಾಬ್ದಾರಿಯನ್ನು ಇವತ್ತು ನಾವು ನೀಡಿದ್ದೇವೆ. ಇಡೀ ವಿಶ್ವ ಬೆಂಗಳೂರನ್ನು ನೋಡ್ತಾ ಇದೆ. ಆ ದೃಷ್ಟಿಯಿಂದ ಬೆಂಗಳೂರಿಗೆ ನಾಗರಿಕರಿಗೆ 1.25 ಕೋಟಿ ಜನಸಂಖ್ಯೆಯುಳ್ಳ ಈ ನಾಗರಿಕರಿಗೆ ಉತ್ತಮವಾದಂತಹ ಸೌಲಭ್ಯವನ್ನು ಕೊಡಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. 3ನೇ ಹಂತ ಮೆಟ್ರೋ ಪೂರ್ಣಗೊಂಡಂತಹ ಬಳಿಕ ಈ ಮೆಟ್ರೋ ಮಾರ್ಗದಲ್ಲಿ 220 ಕಿಲೋಮೀಟರ್ ವಿಸ್ತರಣೆ ಆಗಲಿದೆ. ನಮ್ಮ ಮೆಟ್ರೋ ಇಡೀ ಭಾರತ ದೇಶದಲ್ಲಿ 2ನೇ ಮೆಟ್ರೋ ಆಗಿರೋದು ನಮ್ಮೆಲ್ಲರೂ ಕೂಡ ದೊಡ್ಡ ಹೆಮ್ಮೆಯಾಗಿದೆ. ಇವತ್ತು 55,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರ ಪ್ರಮುಖ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಆರಂಭವನ್ನು ನಾವು ಮಾಡಿದ್ದೇವೆ. ಬಂಧುಗಳೇ, 2 ದಶಕಗಳಿಂದ ನಿಂತಿದ್ದಂತ ಪೆರಿಫೆರಲ್ ರಸ್ತೆ ಇಂದಿನ ಅನೇಕ ನಾಯಕರುಗಳು ತೀರ್ಮಾನ ಮಾಡಿದ್ದು ಅದಕ್ಕೆ ಹೊಸ ರೂಪವನ್ನು ಕೊಟ್ಟು ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಎಂಬ ಹೊಸ ಹೆಸರನ್ನ ಕೊಟ್ಟು ಹೊಸ ಸ್ವರೂಪದಲ್ಲಿ 117 ಕಿಲೋಮೀಟರ್ ಬೆಂಗಳೂರಿನ ರಸ್ತೆಗಳಲ್ಲಿ ಇವತ್ತು ನಾವು ಏನು ಟ್ರಾಫಿಕ್ ದಟ್ಟಣೆಯನ್ನು ನಿಲ್ಲಿಸಬೇಕು ಅಂತೇಳಿ 26,000 ಕೋಟಿ ರೂಪಾಯಿಯನ್ನ ವೆಚ್ಚದಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ಆ ಕಾರ್ಯಕ್ರಮವನ್ನು ಈಗಾಗಲೇ ನಾನು ಚಾಲನೆ ಕೊಟ್ಟಿದ್ದೇನೆ. ಇದಲ್ಲದೆ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅಡಿಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಈಗಾಗಲೇ ಮೈಸೂರು ರಸ್ತೆ ಮುಖಾಂತರ ತುಮಕೂರು ರಸ್ತೆಗೆ ತಲುಪಿದೆ. 68 ಕಿಲೋಮೀಟರ್ 12 ಪಥ ರಿಂಗ್ ರಸ್ತೆಯನ್ನು ನಿರ್ಮಾಣವನ್ನು ಮಾಡಲು ಈ ಕಾರ್ಯಕ್ರಮವನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಇದು ನೆಲಮಂಗಲ ಬಳಿಗಿರುವಂತಹ ತುಮಕೂರು ರಸ್ತೆಗೆ ಜೋಡಿಸುವಂತ ಈ 44 ಕಿಲೋಮೀಟರ್ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ರಸ್ತೆ ಸೇರಲಿದೆ ಎಂಬುದನ್ನು ತಿಳಿದುಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈಗಾಗಲೇ ಅಧಿಸೂಚನೆ ಕೂಡ ನಾನೀಗಾಗಲೇ ಹೊರಡಿಸಿದ್ದೇನೆ. ಈ ಯೋಜನೆಯಿಂದ ಭೂಮಿಗೆ ಕೊಟ್ಟಂತ ನನ್ನ ರೈತರಿಗೆ, ಭೂಮಿ ಮಾಲೀಕರಿಗೆ ಇಡೀ ದೇಶದಲ್ಲಿ ನನಗೆ ಬಹಳ ಸಂತೋಷ ಆಗ್ತದೆ. ಇಡೀ ದೇಶದಲ್ಲೇ ಒಂದು ಮಾದರಿಯಾದಂತಹ ಪರಿಹಾರವನ್ನ ಆ ರೈತರಿಗೋಸ್ಕರ ಕೊಟ್ಟಿದ್ದೇವೆ. ಹೊಸ ಪ್ಯಾಕೇಜ್ ಅನ್ನು ನಿರ್ಮಾಣ ಮಾಡಿದ್ದೇವೆ. ನಗರದ ನಗದು ಪರಿಹಾರ ಈ ಇವತ್ತಿನ ಬೆಲೆಗೆ ಅನುಗುಣವಾಗಿ ಅವರಿಗೆ ಆ ಬೆಲೆಗಿನ್ನ 2ರಷ್ಟು ಹಣವನ್ನು ಕೊಟ್ಟು ಜೊತೆಗೆ ಟಿಡಿಆರ್ ಅಭಿವೃದ್ಧಿಪಡಿಸಲು ಅವಕಾಶವನ್ನು ಮಾಡಿಕೊಟ್ಟು ನಿವೇಶನ ಪಡೆದಂತ ನಮ್ಮ ನಿವೇಶನ ಕಳ್ಕೊಂಡ ನಿವೇಶನ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಜೊತೆಗೆ ವಾಣಿಜ್ಯ ನಿವೇಶನ ಕೂಡ ಅವರಿಗೆ ಕೊಟ್ಟು ಅದರ ಜೊತೆಯಲ್ಲಿ ಎಫ್ಐಆರ್ ಅನ್ನು ಕೂಡ ಸೌಲಭ್ಯವನ್ನು ಭೂಮಾಲೀಕರಿಗೆ ಕೊಡಲು ಒಂದು ದೃಢವಾದಂತಹ ನಿರ್ಧಾರವನ್ನ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ನಾವು ಕೈಗೊಂಡಿದ್ದೇವೆ. ನನಗೆ ಬಹಳ ಹೆಮ್ಮೆ ಆಗ್ತದೆ. ಇನ್ನು ಮುಂದಿನ 2 ವರ್ಷದಲ್ಲಿ ಆ ಯೋಜನೆಗೆ ಒಂದು ಹೊಸ ರೂಪ ಬಂದು ನೀವೆಲ್ಲ ಯೋಜನೆಯ ರಸ್ತೆಯಲ್ಲಿ ಓಡಾಡಲು ಖಂಡಿತ ಅವಕಾಶ ಸಿಗ್ತದೆ.
ಬೆಂಗಳೂರು ಜನರಿಗೆ ಉತ್ತಮವಾದಂತಹ ಆಡಳಿತವನ್ನ ಸುರಕ್ಷತೆಯನ್ನು ನೀಡಲು ಐತಿಹಾಸಿಕ ಹೆಜ್ಜೆಯಾಗಿ ಬೆಂಗಳೂರು ಗ್ರೇಟರ್ ಪ್ರಾಧಿಕಾರ ಹಾಗೂ 5 ಮಹಾನಗರ ಪಾಲಿಕೆಯನ್ನ ಈಗಾಗಲೇ ನಾವು ರಚಿಸಿದ್ದೇವೆ. ಆಡಳಿತದಲ್ಲಿ ಜನರ ಮನೆ ಬಾಗಿಲಿಗೆ ಕೊಂಡೊಯ್ಯುವ ಈ ಮಹತ್ವವಾದಂತಹ ಕೆಲಸವನ್ನ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದೇವೆ. ಬೆಂಗಳೂರು ಜನಸಂಖ್ಯೆ ತಮಗೆ ಗೊತ್ತಿದೆ. ಈಗ ಮತ್ತೊಂದು ಮಹತ್ವವಾದಂತಹ ಹೆಜ್ಜೆಯನ್ನು ಕೊಂಡಿದ್ದೇವೆ. ಬೆಂಗಳೂರು ಪೊಲೀಸ್ ಕಮಿಷನರೇಟ್ ಪ್ರಾರಂಭ ಆದಾಗ ಬರೀ ಕೇವಲ 10 ಲಕ್ಷ ಜನಸಂಖ್ಯೆಗೆ ಕಮಿಷನರೇಟ್ ಪ್ರಾರಂಭ ಆಗಿತ್ತು. ಈಗ ಅದನ್ನು ವಿಂಗಡಿಸಿ ಅಗತ್ಯ ಇರುವ ಕಡೆ ಹೊಸ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಿ ಇದರಿಂದ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಇನ್ನಷ್ಟು ಉತ್ತಮವಾಗಿ ನೋಡಿಕೊಳ್ಳಲು ಇವತ್ತು ಸಾಧ್ಯವಾಗಲಿಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ. ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವನ್ನು ಕ್ರಮ ಕೈಗೊಳ್ಳಲು ಈಗಾಗಲೇ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಸಂಚಾರ ಪೊಲೀಸ್ ವ್ಯವಸ್ಥೆಯನ್ನು ನಡೆಸಲು ಉತ್ತಮವಾದಂತಹ ಹೊಂದಿಕೆಯಿಂದ ಕೆಲಸ ಮಾಡಲು ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಈಗಾಗಲೇ ಬೆಂಗಳೂರು ಜನತೆಗೆ ಭಯಮುಕ್ತವಾದಂತಹ ವಾತಾವರಣ, ಬೆಂಗಳೂರು ನಾಗರಿಕರಿಗೆ ಭಯಮುಕ್ತವಾದಂತಹ ವಾತಾವರಣ, ಅದಕ್ಕೋಸ್ಕರ ಅದನ್ನ ನಿರ್ಮಾಣವನ್ನು ಮಾಡಬೇಕು ಅಂತೇಳಿ ಆಂಟಿ ರೌಡಿ ಸ್ಕ್ವಾಡ್ ರಚಿಸಲು ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇಡೀ ವಿಶ್ವದ ಜನತೆ, ಹೆಣ್ಣುಮಕ್ಕಳು ಯಾರೇ ಆಗಲಿ ಮಧ್ಯರಾತ್ರಿವರೆಗೂ ಸುರಕ್ಷಿತವಾಗಿ ಓಡಾಡಲು ಇಂತಹ ಒಂದು ಬಲಿಷ್ಠವಾದಂತಹ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈಗಾಗಲೇ ಬೆಂಗಳೂರು ಸಂಚಾರ ದಟ್ಟಣೆಯಿಂದ ಉಂಟಾಗಿರುವಂತಹ ಪರಿಸರ ಮೇಲೆ ಮಾಲಿನ್ಯ ಮತ್ತು ಕಡಿಮೆ ಮಾಡಲು ಲಾಲ್ಬಾಗ್ನಂತ 5 ಟ್ರೀ ಪಾರ್ಕ್, ಹೊಸ ಟ್ರೀ ಪಾರ್ಕ್, ನಮ್ಮ ಗೊಬ್ಬರ್ ಪಾರ್ಕ್ ಮತ್ತು ಲಾಲ್ಬಾಗ್ ತರ ಇರುವಂತ ಇನ್ನು ಹೊಸ 5 ಪಾರ್ಕ್ಗಳನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಈಗಾಗಲೇ ನಾನು ಮತ್ತು ನಮ್ಮ ಅರಣ್ಯ ಇಲಾಖೆಯವರು ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇವುಗಳಲ್ಲಿ ತುರಳ್ಳಿ ಅರಣ್ಯ ಪ್ರದೇಶ, ತೊಟ್ಟಿಕಲ್ಲು ಫಾಲ್ಸ್, ನೆಟ್ಟಿಗೆರೆ, ಬಿಎಂ ಕಾಲು ಅರಣ್ಯ ಪ್ರದೇಶ ಮತ್ತು ಬಸವಾಂತರ ಮತ್ತು ಮಂಡೂರು ಜ್ಯೋತಿಪುರ ಇಲ್ಲಿ ನಾವು ನಿರ್ಮಿಸಲು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ ಈಗಾಗಲೇ ಗುರುತನ್ನು ನಾವು ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಬೆಂಗಳೂರು ನಗರದ ಅಂತರ್ಜಲವನ್ನು ಹೆಚ್ಚಿಸಬೇಕು, ಕುಡಿಯುವ ನೀರಿಗೆ ಬದ್ಧತೆಯನ್ನು ಹೆಚ್ಚಿಸಬೇಕು. ಅದಕ್ಕೋಸ್ಕರ 7 ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಅದಕ್ಕೋಸ್ಕರ ನಮ್ಮಲ್ಲಿ ಇದ್ದಂತಹ ಹೆಸರುಘಟ್ಟ ಕೆರೆ, ಬೆಟ್ಟದ ಕೋಟೆಯ ಕೆರೆ, ಹೊಸಕೋಟೆ ಕೆರೆ, ದೊಡ್ಡ ಕೆರೆ, ಯಲ್ಲಪ್ಪನ ಶೆಟ್ಟಿಯ ಕೆರೆ, ಬನ್ನೇರುಘಟ್ಟದ ಕೆರೆ, ಬಾಗ್ಲೂರು, ಬೈರುಮಂಗಲದ ಕೆರೆಗಳಿಗೆ ಹೊಸ ರೂಪವನ್ನು ಕೊಟ್ಟು ಪರಿಶುದ್ಧವಾದ ನೀರನ್ನು ಅಲ್ಲಿ ಇಟ್ಟು ಅಂತರ್ಜಲವನ್ನು ಹೆಚ್ಚಿಸಿ ಮುಂದಿನ ಬೆಂಗಳೂರಿಗೆ ಇದೊಂದು ಆಸ್ತಿಯಾಗಿ ಮಾಡಲು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಬೆಂಗಳೂರಿನ ಫುಟ್ಬಾಲ್ ಸ್ನೇಹಿ ಮತ್ತು ಕಸಮುಕ್ತ ನಗರವನ್ನು ಮಾಡಲು ಈಗಾಗಲೇ ಸರ್ಕಾರ ಅನೇಕ ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ. ಈಗಾಗಲೇ ಕೆಲಸ ಮಾಡ್ತಿದ್ದಾರೆ. ನಿತ್ಯವಾಗಿ ತಾವೆಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಆದರೆ ಯಾರು ಕೂಡ ಪಾದಚಾರಿಗಳಿಗೆ ತೊಂದರೆ ಆಗಬಾರದು. ಬದಿ ವ್ಯಾಪಾರ, ರಸ್ತೆ ಬದಿ ವ್ಯಾಪಾರ ಕೂಡ ಪ್ರತ್ಯೇಕವಾದಂತಹ ವ್ಯವಸ್ಥೆ ಮಾಡಲು ಈಗಾಗಲೇ ಕಾರ್ಯಕ್ರಮ ಕೂಡ ನಾವು ರೂಪಿಸಿದ್ದೇವೆ. ಆದ್ದರಿಂದ ಈಗಾಗಲೇ ಹೆಚ್ಚುತ್ತಿರುವಂತಹ ವಾಹನ ನಿರ್ಮಾಣ ವೆಚ್ಚ ಮತ್ತು ಅಪಘಾತವನ್ನ ವೇಳೆ ಇವತ್ತು ವಿಮೆ ಹಣ ಪಡೆಯುವ ಸಾಮಾನ್ಯ ಕುಟುಂಬಗಳಿಗೆ ಒಂದು ದೊಡ್ಡ ಸವಾಲು ಕೂಡ ಇವತ್ತು ಆಗಿದೆ. ಆದ್ದರಿಂದ ಇವತ್ತು ನಾವು ಕರ್ನಾಟಕ ರಾಜ್ಯದ ಒಂದು ಹೊಸ ಕಾರ್ಯಕ್ರಮವನ್ನು ನಮ್ಮ ಜನರಿಗೆ ವಾಹನವನ್ನು ಯಾರ್ಯಾರು ಇಟ್ಕೊಂಡಿದ್ದೀವಿ ಅವ್ರಿಗೊಂದು ವಿಮೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಸಂಬಂಧಿಸಿದಂತೆ ಒಂದು ಹೊಸ ವಿಮೆ ಸೇವೆಯನ್ನು ನೀಡಲು ಕರ್ನಾಟಕ ರಾಜ್ಯದ ಮೋಟಾರ್ ವಾಹನಗಳ ವಿಮೆ ಸಂಸ್ಥೆಯನ್ನ ಸ್ಥಾಪನೆ ಮಾಡಲು ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದೇವೆ. ಬೇರೆ ಖಾಸಗಿಯವರ ಜೊತೆಯಲ್ಲಿ ನಾವು ಈಗಾಗಲೇ ಕಾಂಪಿಟೇಷನ್ಗೆ ಕೂಡ ನಾವು ಸಿದ್ಧ ಆಗಿದ್ದೇವೆ. ನಮ್ಮ ರಾಜ್ಯದ ತೆರಿಗೆ, ನಮ್ಮ ರಾಜ್ಯದಲ್ಲಿ ಇನ್ಸೂರೆನ್ಸ್, ನಮ್ಮ ರಾಜ್ಯದ ಜನತೆ ಪಾಲಾಗಬೇಕು ಅನ್ನೋದು ನಮ್ಮ ಆಸೆ.
ಹೂಡಿಕೆ ಮತ್ತು ಕೈಗಾರಿಕೆಯಲ್ಲಿ